ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಯಂಗ್ ಗ್ರೋ. ಐ ಆಮ್ ಚರಣ್. ನೀವು ತಮಿಳಲ್ಲಿ ನೋಡಿರ್ತೀರ ನಾಳೆ ಲಾಸ್ಟ್ 45 ಮಿನಿಟ್ಸ್ ಇಂಪಾರ್ಟೆಂಟ್ ಅಂತ. ಅದು ಯಾಕೆ ಅನ್ನೋದು ಹೇಳ್ತೀನಿ. ಓಕೆ, ಅದಕ್ಕೂ ಮುಂಚೆ ಇವತ್ತು ನಾವು ಏನು ಟ್ರೇಡ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ ಅದೆಲ್ಲ ನೋಡೋಣ. ಓಕೆ, ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಅಂತ ಏನಾದ್ರು ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಮೇಲೆ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಆಮೇಲೆ ಈ ಟೆಲಿಗ್ರಾಮ್ಗೆ ಒಂದ್ಸಲಿ ಎಕ್ಸಿಟ್ ಆಗೋದ್ಮೇಲೆ ಮತ್ತೆ ಬರಬೇಡಿ, ನಾನು ಜಾಯಿನ್ ಮಾಡಿಸಲ್ಲ. ಯಾಕಂದರೆ ಈಗ ನೋಡಿ, ಈಗ ಒಂದು ನಂಬರ್ ಡಿಸ್ಮಿಸ್ ಮಾಡಿದ್ವಲ್ಲ, ಈ ನಂಬರ್ ಅನ್ನೋದು ನೆನ್ನೆ ಲೆಫ್ಟ್ ಆಗಿದೆ ಗ್ರೂಪಿಂದ, ಮತ್ತೆ ಅದು ಬೆಳಿಗ್ಗೆ ಬಂದಿದೆ. ಈ ಥರ ಎಲ್ಲ ಮಾಡಬೇಡಿ. ಓಕೆ ಓಕೆ ಡನ್. ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ಅಂತ. ಇದು ಇವತ್ತು ಏಪ್ರಿಲ್ 1. ಬೆಳಿಗ್ಗೆ ಮಾರ್ಕೆಟ್ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಅದಾದಮೇಲೆ ಲೆವೆಲ್ ಚೇಂಜ್ ಆಗ್ತವೆ. ಈ ಲೆವೆಲ್ಸ್ ಚೇಂಜ್ ಆಗುತ್ತೆ ಅನ್ನೋದು ನೆನ್ನೆ ಎಲ್ಲ ಮೊನ್ನೆ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದೀವಿ. ಬೇಕಾದರೆ ಆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. 100% ಲೆವೆಲ್ ಚೇಂಜ್ ಆಗ್ತವೆ. ಮಾರ್ಕೆಟ್ ಫ್ಲಾಟ್ ಅಂತೂ ಓಪನ್ ಆಗಲ್ಲ. ಮದರ್ ಮಾರ್ಕೆಟ್ ನೋಡಿ ಚೇಂಜ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಆಕ್ಟಿವ್ ಇರಿ, ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಪ್ಲೇ ಮಾಡ್ತೀನಿ, ಅದು ನೋಡ್ಕೋಬೋದು ನೀವು. ಅದಾದಮೇಲೆ ಇವತ್ತು ಸೇಮ್ ಅದನ್ನೇ ಫಾಲೋ ಮಾಡಿದ್ವಿ. ಬೆಳಿಗ್ಗೆ ಲೆವೆಲ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೆ 7 ಗಂಟೆಗೆ. ನೆಕ್ಸ್ಟ್ 9 ಗಂಟೆ 10 ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ 9 ಗಂಟೆ 10 ನಿಮಿಷಕ್ಕೆ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೀನಿ ಕೂಡ. ಇದು ಇವತ್ತಿನ ಲೆವೆಲ್ಸ್ ಅಂತ ಅಪ್ಡೇಟ್ ಮಾಡಿದ್ದೀನಿ. ಅದ್ರ ಪ್ರಕಾರ ನಾವು ಮೊನ್ನೆ ಅನಾಲಿಸಿಸ್ ಮಾಡ್ಕೊಂಡಿದ್ವಿ. ಮಾರ್ಕೆಟ್ ಫಾಲ್ ಆಗ್ತಿದೆ, ವಾರ್ ಇದೆ, ಎಲ್ಲ ನನಗೆ ಗೊತ್ತಿದೆ. ಬಟ್ ನಾನು ಬೈಯಿಂಗೇ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇವತ್ತು ಬೆಳಿಗ್ಗೆ ಒಂದು ಮೆಸೇಜ್ ಮಾಡಿದ್ದೀನಿ ನೋಡಿ. ಆ ಮೆಸೇಜ್ ವಿಡಿಯೋ ನೀಟಾಗಿ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ. ಇಲ್ಲಿ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ. ನಮ್ಮ ಅನಾಲಿಸಿಸ್ ಬೈಯಿಂಗ್ ಕಡೆಗಿತ್ತು. ಬಟ್ 560 ಪಾಯಿಂಟ್ ನಿಫ್ಟಿ ಅನ್ನೋದು ನಮ್ಮ ನಿಫ್ಟಿ ಅನ್ನೋದು ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಯಿತು. ನಮ್ಮ ಬೈಯಿಂಗ್ ಪಾಯಿಂಟ್ಸ್ ಪೂರ್ತಿ ಈ ಗ್ಯಾಪ್ ಅಪ್ಪಲ್ಲೇ ಹೋಯಿತು. ಕರೆಕ್ಷನ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ. ಅದಾದಮೇಲೆ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ, ಇನ್ನೊಂದು 5 ಮಿನಿಟ್ಸ್ ಕ್ಯಾಂಡಲ್ ಆಗಿಬಿಟ್ಟು ಈ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಸಿ ಕಡೆಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ITM ಓನ್ಲಿ ಅಂತ ಹಾಕಿದ್ದೆ. ಇದು ನೆಕ್ಸ್ಟು ಯಾವ ಸ್ಟ್ರೈಕ್ ಪ್ರೈಸ್ ಅಂತ ಹಾಕಿದ್ವಿ ಅದಿದು. ಓಕೆ, ಟಾರ್ಗೆಟ್ಸ್ ಎಲ್ಲ ಬಂದಿದ್ದಾವೆ. ಇದು ಇವತ್ತು ನಾವು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಓಕೆ, ಈಗ ನಾವು ಅನಾಲಿಸಿಸ್ ನೋಡೋದಾದರೆ, ಓಕೆ ಈಗ ನೋಡಿ ಅನಾಲಿಸಿಸ್ ವಿಡಿಯೋ ಒಂದ್ಸಲ ಪ್ಲೇ ಮಾಡ್ತೀನಿ. ಏನು ಹೇಳಿದ್ದೀನಿ ಅದ್ರ ಪ್ರಕಾರ ಆಗಿದೆ ಇಲ್ವೋ ಒಂದ್ಸಲ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ಇದನ್ನ. ಅದಾದಮೇಲೆ ಅನಾಲಿಸಿಸು ಲಾಸ್ಟ್ 45 ಮಿನಿಟ್ಸ್ ಬಗ್ಗೆ ಮಾತಾಡೋಣ ಇಲ್ಲ ಅಂತ. ಅದಕ್ಕೇನಾದರೂ, ಯಾಕಂದರೆ ನಮ್ಮ ಪ್ಲಸ್ ಇನ್ನೊಂದು ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದೇ ಹಾಲಿಡೇ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ ಪೂರ್ತಿ ರನ್ನಿಂಗ್ ಇರ್ತವೆ. ಅದ್ರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಕಂಪಲ್ಸರಿ ನಾಳೆ ಎಲ್ಲರೂ ಒಂದ್ಸಲಿ ಮದರ್ ಮಾರ್ಕೆಟ್ಸ್ನ ಚೆಕ್ ಮಾಡಿಕೊಂಡು ಲೆವೆಲ್ಸ್ನ ಮಾಡಿಫೈ ಮಾಡ್ಕೋಬೇಕು. ಇಲ್ಲ ಸರ್ ನಮ್ಗೆ ಅದು ಗೊತ್ತಾಗಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಆಕ್ಟಿವ್ ಇರಿ. ಬುಧವಾರ ಬೆಳಗ್ಗೆ ನಾನು ಅಪ್ಡೇಟ್ ಮಾಡಿ ಕೊಡ್ತೀನಿ. ಸಪೋಸ್ ಕೇಳಿಸ್ಕೊಂಡ್ರಲ್ವ, ನಾಳೆ ಕಂಪಲ್ಸರಿ ಒಂದ್ಸಲಿ ಗ್ಲೋಬಲ್ ಮಾರ್ಕೆಟ್ನ ಚೆಕ್ ಮಾಡಿಕೊಂಡು ಲೆವೆಲ್ಸ್ ಮಾಡಿಫೈ ಮಾಡ್ಕೋಬೇಕು. ಇನ್ ಕೇಸ್ ನಮ್ಗೆ ಗೊತ್ತಾಗಲ್ಲ ಅಂದರೆ ಬುಧವಾರ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಕಂಪ್ಲೀಟಾಗಿ ಇವತ್ತು ಫಾಲೋ ಮಾಡಿದ್ದೀವಿ, ಕೊಟ್ಟಿದ್ದೀವಿ ಕೂಡ. ಅದ್ರ ಪ್ರಕಾರನೇ ಮಾರ್ಕೆಟ್ ರನ್ ಆಗಿದೆ. ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ನಾಳೆ ಅಂದರೆ ನಮಗೆ ನಾಳಿದ್ದು ಮಾರ್ಕೆಟ್ ಮುಗಿದ್ಮೇಲೆ ಅನಾಲಿಸಿಸ್ ಮಾತಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ, ನಮಗೆ ಫ್ರೈಡೇ ರಜಾ ಇದೆ. ಓಕೆ, ಫ್ರೈಡೇ ಅನ್ನೋದು ಹಾಲಿಡೇ ಇದೆ. ಅದು ಕೂಡ ಲೋಕಲ್ ಹಾಲಿಡೇ. ಓಕೆ, ಫ್ರೈಡೇ ಹಾಲಿಡೇ ಇದೆ. ಅದರಿಂದ ಒಂದು ಲೋಕಲ್ ಹಾಲಿಡೇ ಪ್ಲಸ್ ಸ್ಯಾಟರ್ಡೆ ಸಂಡೇ, ಒಂದು ಲೋಕಲ್ ಹಾಲಿಡೇ, ಒಂದು ಸ್ಯಾಟರ್ಡೆ, ಒಂದು ಸಂಡೇ, ಟೋಟಲ್ 3 ಹಾಲಿಡೇಸ್, ಲಾಂಗ್ ವೀಕೆಂಡ್ ಇದೆ. ಇದರಿಂದ ಯಾರು ಪೊಸಿಷನ್ ಕ್ಯಾರಿ ಮಾಡಲ್ಲ. ಆಲ್ಮೋಸ್ಟ್ ನಾಳೆ ಲಾಸ್ಟ್ 1 ಅವರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು, ಆರ್ ಪೊಸಿಷನ್ ರೋಲ್ ಓವರ್ ಆಗ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಆದರೆ ಮಾರ್ಕೆಟ್ ಫಾಲ್ ಆಗುತ್ತೆ, ರೋಲ್ ಓವರ್ ಆದರೆ ಮಾರ್ಕೆಟ್ ಅನ್ನೋದು ರಿಕವರಿ ಬರುತ್ತೆ. ಅದು ಯಾವ ಥರ ಬರುತ್ತೆ ಏನು ಅನ್ನೋದನ್ನು ಆಕ್ಟಿವ್ ಇರಿ, ನಾನು ನೋಡಿ ಹೇಳ್ತೀನಿ ಟೆಲಿಗ್ರಾಮಲ್ಲಿರೋರಿಗೆ. ಆರ್ ನಮ್ಗೆ ಗೊತ್ತಿದೆ ಸರ್ ಅಂದರೆ ನೀವು ಮಾಡ್ಕೋಬೋದು. ಅದು ರಿಲೇಟೆಡ್ ಲೆವೆಲ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಇದು ನೋಡ್ಕೊಳ್ಳಿ. ನಾಳೆ ನಿಫ್ಟಿ ಲೆವೆಲ್ಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ 22,755, ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. 25,950 ಅಂದರೆ ಒಂದು 200 ಪಾಯಿಂಟ್ಸ್ವರೆಗೂ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ ಈ ಝೋನ್ ಬ್ರೇಕ್ ಆದರೆ.
ಬರುತ್ತೆ ಅಂತ ಬ್ಲೈಂಡ್ ಆಗಿಲ್ಲ, ವಿತ್ ಟಿ ಎಸ್ ಎಲ್ ಮಾಡ್ಕೋಬೇಕು. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡ್ಕೊಳ್ಳಿ. ಆರ್ ಈ ಬಾಕ್ಸ್ ಗ್ರೀನ್ ಕಲರ್ ಬಾಕ್ಸ್ 22,774 ಸಪೋರ್ಟ್ ಝೋನ್ ಏನಿದೆ ಇದು ಬ್ರೇಕ್ ಆದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ವಿತ್ ಟಿ ಎಸ್ ಎಲ್. ಇಲ್ಲಿವರೆಗೂ ಫಾಲೋ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಮಾರ್ಕೆಟ್ ಅನ್ನೋದು ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಅದರಿಂದ ಈ ಫ್ಲಾಗ್ ಏನು ಕಾಣ್ತಿದೆ ಇದು ಬ್ರೇಕ್ ಆದರೆ ಡೌನ್ ಸೈಡ್ ಆಗಲಿ ಅಪ್ ಸೈಡ್ ಆಗಲಿ ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸ್ ಇದೆ. ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಟೆಲಿಗ್ರಾಮಲ್ಲಿ ಆಕ್ಟಿವ್ ಆಗಿರಿ, ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಇವತ್ತಿನ ಲೋಗೆ ಒಂದು ಸಪೋರ್ಟ್ ಹಾಕಿ, ಎಸ್ಟರ್ಡೇ ಲೋಗೆ ಒಂದು ಸಪೋರ್ಟ್ ಹಾಕಿ, ಅಲ್ಲೊಂದು ಗ್ಯಾಪ್ ಇದೆ, ಆ ಗ್ಯಾಪ್ ಫಿಲ್ ಆಗಬೇಕದು. ಸೇಮ್ ಈ ಲೋ ಬ್ರೇಕ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಕರೆಕ್ಷನ್ ಬಂದು ಈ ಝೋನಿಂದ ಒಂದು 50 ಮಿನಿಟ್ಸ್ ಕ್ಯಾನ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಈ ಲೆವೆಲ್ ಹತ್ರ 15 ಮಿನಿಟ್ಸೇ ಯೂಸ್ ಮಾಡಬೇಕು, ಇಂಪಾರ್ಟೆಂಟ್ ಅದೇ. 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಜಾಸ್ತಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಗೊತ್ತಾಯ್ತಲ್ಲ ನಾಳೆ ಲಾಸ್ಟ್ 1 ಅವರ್ ಯಾಕೆ ಇಂಪಾರ್ಟೆಂಟ್ ಅಂತ, ಅದು ಕೂಡ ನೋಡ್ಕೊಳ್ಳಿ. ಫಸ್ಟ್ ಹಾಫ್ ಕಂಪ್ಲೀಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಜಾಸ್ತಿ, ಬಿಕಾಸ್ 3 ದಿನ ರಜಾ. ಆರ್ ಫಸ್ಟ್ ಹಾಫಲ್ಲಿ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಬರೋ ಚಾನ್ಸಸ್ ಜಾಸ್ತಿ. ಓಕೆ, ಬಿಕಾಸ್ ಪೊಸಿಷನ್ ರೋಲ್ ಓವರ್ ನೋಡ್ಕೊಳ್ಳಿ. ಇದು ಈ ಅನಾಲಿಸಿಸ್ ಈ ಲೆವೆಲ್ಸ್ ನಿಮ್ಗೆ ಏನಾದ್ರು ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಎನಿ ಎನ್ಕ್ವೈರೀಸ್ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಮಂಡೇ. ಎಲ್ಲರಿಗೂ ಗುಡ್ ಫ್ರೈಡೇ, ಲಾಂಗ್ ವೀಕೆಂಡ್, ಬಾಯ್.